ನೆಂಪಾಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಈ ಚಾನಲ್ನಲ್ಲಿ ಒಂದು ಅದ್ಭುತವಾದ 2 ತರಕಾರಿಗಳನ್ನ ಸೇರಿಸಿ ಒಂದು ಬೇಳೆ ಸಾರನ್ನು ನಾವು ಮಾಡ್ತಾ ಇದ್ದೀವಿ. ಆ ತರಕಾರಿಗಳೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ದಾಗೆ ಬೀನ್ಸು ಮತ್ತು ನವಿಲ್ ಕೋಸ್ ಅಥವಾ ಗೆಡ್ಡೆ ಕೋಸ್ ಅಂತ ಕೂಡ ಹೇಳ್ತಾರೆ. ಇವೆರಡನ್ನ ಯೂಸ್ ಮಾಡಿಕೊಂಡು ಅದ್ಭುತವಾದ ರುಚಿಕರವಾದ ಸಾಂಬಾರನ್ನು ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾವು ಕುಕ್ಕರ್ನ ಕೂಡ ಬಳಸ್ತೇವೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಟೈಮ್ ಯೂಸ್ ಬಂದು ಕಡಿಮೆ ಇರುತ್ತೆ ಮತ್ತು ಗ್ಯಾಸ್ನ ಯೂಸೇಜ್ನ ಕೂಡ ನಾವು ಕಡಿಮೆ ಮಾಡ್ಬೋದು. ಸೊ ಇದ್ರ ಬನ್ನಿ ನೋಡೋಣ. ನಾವು ಇಲ್ಲಿ ಈ ಟೀ ಲೋಟದ ಅಳತೆಗೆ 2 ಕಪ್ ಬೇಳೆನ ತಗೊಂಡು ಹಾಕ್ಕೊತಾ ಇದ್ದೀವಿ. ಈ 2 ಕಪ್ ಬೇಳೆ ಎಷ್ಟು ಜನಕ್ಕೆ ಆಗುತ್ತೆ ಅಂದರೆ ಒಂದು 4 ರಿಂದ 5 ಜನಕ್ಕೆ 2 ಟೈಮಿಗೆ ಆಗುವಷ್ಟು ಸಾಂಬಾರನ್ನು ನಾವು ಇಲ್ಲಿ ಮಾಡ್ಕೋಬೋದು. ಸೊ ಇದು ಇವತ್ತಿನ ಅಳತೆ ನಾವು ಮಾಡ್ತಾ ಇರೋದು. ಈ ರೀತಿ ಬೇಳೆನ ಹಾಕ್ಕೊಂಡು ಯೂಶಲಿ ಬೇಳೆನ ನಾವೆಲ್ಲ ತೊಳೆದಾಗಿ ಕ್ಲೀನಾಗಿ ತೊಳೆದು ಆ ನೀರನ್ನು ಡ್ರೈನ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ಬೇಳೆಯಲ್ಲಿ ಯೂಶಲಿ ಎಲ್ಲರೂ ನವಿಲ್ ಕೋಸಲ್ಲಿ ಮಾತ್ರ ಸಾಂಬಾರು ಮಾಡ್ತಾರೆ. ನಾವು ಬೀನ್ಸು ಮತ್ತು ಬೇಳೆ ಸಾಂಬಾರನ್ನು ಇವತ್ತು ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ನಾವು ಕೂಡ ತಿಂದ್ವಿ, ಟ್ರೈ ಮಾಡಿದ್ವಿ, ಭಾಳ ಚೆನ್ನಾಗಿದೆ. ಹಾಗಾಗಿನೇ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದಾದಮೇಲೆ ಬೇಳೆ ತೊಳೆದಾದ್ಮೇಲೆ ನೀವು ನೀರು 1 ಚೊಂಬು ನೀರನ್ನ ಯೂಸ್ ಮಾಡಿ, ಅಥವಾ 4 ಕಪ್ ನೀರು ಹಾಕಿ, ಅಥವಾ ಈ 2 ಮೀಡಿಯಮ್ ಟೊಮೊಟೊ ಏನಿದೆಯಲ್ಲ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಅದಕ್ಕೆ ಆ್ಯಡ್ ಮಾಡಿ, ಅದಾದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಈ ಕುಕ್ಕರ್ಗೆ ಸೇರಿಸಿ. ಈ ಎಣ್ಣೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಳೆ ಬೇಗನೆ ಬೇಯುತ್ತೆ. ಯೂಶಲಿ 3 ವಿಷಲ್ ಬಿಟ್ಟರೆ ಇಲ್ಲಿ 2 ವಿಷಲ್ ಬಿಟ್ಟರೆ ಸಾಕು. ಸೊ ಇದು ಇದರ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈಗ 1 ರಿಂದ 2 ವಿಷಲ್ ಬಿಡಿ ಸಾಕು, ಬೇಳೆ ಯೂಶಲಿ ಬೆಂದಿರುತ್ತೆ. ಸೊ ಇದಾದಮೇಲೆ ವಿಷಲ್ನ ವೇಟ್ ಇಳಿದ ಮೇಲೆ ನೀವೇನು ಮಾಡಬೇಕಂದ್ರೆ ಬೇಳೆನ ನಾವು ಸ್ಮ್ಯಾಶ್ ಮಾಡಬೇಕು ಅಥವಾ ಮಸ್ತ್ ಇಟ್ಕೋಬೇಕು. ಬೇಳೆ ಜೊತೆಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಮ್ಮ ಹತ್ರ ಮಸಿಯೋದಿದ್ದರೆ ಅದನ್ನು ನೀವು ಮಸಿಬೋದು, ಬ್ಲೆಂಡರ್ ಯೂಸ್ ಮಾಡ್ಬೋದು. ನಾವಿಲ್ಲಿ ಬ್ಲೆಂಡರ್ ಇದು ಯೂಸ್ ಮಾಡ್ತೀವಿ, ಅಥವಾ ಸೌಟ್ನಲ್ಲೇ ಕೂಡ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಏನಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋಬೋದು. ಅದು ಬಿಟ್ಟರೆ ಇರೋ ಒಂದು ಐಟಮಲ್ಲೇ ನೀವು ಈ ಸ್ಮ್ಯಾಶಿಂಗ್ನ ಮಾಡ್ಕೋಬೋದು. ಬೇಳೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ, ಬೆಂದಿರುತ್ತೋ ಅಷ್ಟು ಬೇಗ ಸ್ಮ್ಯಾಶ್ ಆಗುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಇದಾದಮೇಲೆ ಒಗ್ಗರಣೆಗೆ ಏನು ಬೇಕಾಗತ್ತೆ ಅಂದರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ನಾವು 8 ರಿಂದ 10 ಕರಿಬೇವು ಎಲೆಗಳು, ಹಸಿ ಅಥವಾ ಫ್ರೆಶ್ ಆಗಿರೋ ಕರಿಬೇವು ಎಲೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಒಂದು ದಪ್ಪ ಈರುಳ್ಳಿನ ತಗೊಂಡು ಅದನ್ನು ಉದ್ದವಾಗಿ ಹೆಚ್ಕೊಂಡು ಅದನ್ನು ಕೂಡ ನಾವು ಈ ಒಗ್ಗರಣೆಗೆ ಆ್ಯಡ್ ಮಾಡೋಣ. ಈ ಈರುಳ್ಳಿ ಒಂದು ಹಂತಕ್ಕೆ ಬೇಯಿಸಬೇಕು. ಯಾವ ಅಂತ ಅಂದರೆ ಯೂಶಲಿ ಹೇಳೋ ಹಾಗೆ ಲೈಟ್ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್, ಅಥವಾ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡಿ, ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲೇ ನಾವೇನು ಮಾಡ್ತೀವಿ, ಈ ಬೀನ್ಸ್ ಹೆಚ್ಚಿಟ್ಕೊಂತಂದ ಬೀನ್ಸ್ ಮತ್ತು ಗೆಡ್ಡೆ ಕೋಸನ್ನು ಅಥವಾ ನವಿಲು ಕೋಸನ್ನು ಇಲ್ಲಿ ಆ್ಯಡ್ ಮಾಡ್ತೀವಿ. ನಾವಿಲ್ಲಿ 1/4 kg ನವಿಲು ಕೋಸು, ಒಂದು 1/4 kg ಸ್ವಲ್ಪ ಬೀನ್ಸ್ನ ಆ್ಯಡ್ ತೊಗೊಂಡಿದ್ದೀವಿ. ನೀವು ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಹೆಚ್ಚಿ, ತೀರಾ ದಪ್ಪನೂ ಬೇಡ ಸಣ್ಣನೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಗೆಡ್ಡೆ ಕೋಸನ್ನ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಈ ರೀತಿ ಈ ಹಂತದಲ್ಲೇ ಹಾಕೋದ್ರಿಂದ ಒಂದು ಸೆಮಿ ಬಾಯ್ಲ್ ಆಗಿಬಿಡುತ್ತೆ. ಈ ರೀತಿ ಬಾಯ್ಲ್ ಆದಾಗ ನಮಗೆ ಫೈನಲ್ಲಾಗಿ ಸಾರು ಮಾಡಿದಾಗ ಕರೆಕ್ಟಾಗಿ ಬೆಂದ ಒಂದು ಹದದಲ್ಲಿ ಅದು ಬೆಂದಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಸೊ ಹಾಗಾಗಿ ಈ ಹಂತದಲ್ಲೇ ನೀವು ಕೂಡ ಈ ತರಕಾರಿನ ಹಾಕಿ, ಇದಾದ ನಂತರ ಆಗಲೇ ಏನು ನಾವು ಪ್ರಿಪೇರ್ ಮಾಡಿಟ್ಟಿದ್ವಲ್ಲ ಈ ಬೇಳೆ ಬ್ಲೆಂಡ್ ಮಾಡಿ ಮಸ್ತಿದ್ದನ್ನು ಅದನ್ನು ನೀವು ಈ ಪಾತ್ರೆಗೆ ಸೇರಿಸಿದ್ಮೇಲೆ ಅದೇ ಪಾತ್ರೆಯಲ್ಲಿ ಬೇಕಾದ್ರೆ ನೀವು ಎಷ್ಟು ಬೇಕು ನಿಮಗೆ ಸಾರು ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀವು ತೆಳ್ಳಗೆ ಇಷ್ಟಪಡೋದಿದ್ರೆ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು 8 ರಿಂದ 10 ಸಿಪ್ಪೆ ಸುಲಿದಿದ್ದ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಯೂಸ್ ಮಾಡಿ. ಕಲ್ಲುಪ್ಪು ಬಂದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅದನ್ನು ನೀವು ಯೂಸ್ ಮಾಡಿ. ಇಲ್ಲಿ ನಾವು ಈ 1.5 ಸ್ಪೂನ್ನಷ್ಟು ಈ ಸ್ಪೂನ್ನ ಅಳತೆಗೆ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ವಿ. ಅಚ್ಚ ಖಾರದ ಪುಡಿ ಯಾಕೆ ಹಾಕ್ತಾಯಿದ್ದೀವಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತೇಳಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಈ ಅಚ್ಚದ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕಿ. ನಿಮ್ಮ ಮನೆಗೆ ಯಾವ ಖಾರದ ಪುಡಿ ಯೂಸ್ ಮಾಡ್ತೀರೋ ಅದು ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ತಕ್ಕನಂಗೆ ನೀವು ಖಾರದ ಪುಡಿನ ಬಳಸಿ. ಇದಾದಮೇಲೆ ತಟ್ಟೆನ ಒಂದು 80% ಮುಚ್ಚಿ, ಸೊ ದಟ್ ನಿಮಗೆ ಬೇಗ ಕುದಿ ಬರೋದು ಕಾಣುತ್ತೆ. ಕುದಿ ಬಂದ ನಂತರ ಇಲ್ಲಿ ನಾವು ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು MTR ಸಾಂಬಾರು ಪುಡಿ ಅಥವಾ ಅಂಗಡಿಯಿಂದ ತಂದಿದ್ದ ಸಾಂಬಾರು ಪುಡಿನ ಬಳಸೋದ್ರಿಂದ 2 ರಿಂದ 3 ಸ್ಪೂನ್ ಅಥವಾ 3.5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ.
ಈ ಸಾಂಬಾರು ಪುಡಿಯಲ್ಲಿ ಖಾರ ಕಡಿಮೆ ಇರುತ್ತೆ ಅಂತೇಳಿ ನಾವು ಆಗಲೇ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸಾಂಬಾರು ಪುಡಿ ಹಾಕಿದ ನಂತರ ನೀವು ಮತ್ತೆ ತಟ್ಟೆ ಮುಚ್ಚಿ ಒಂದು ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಸಾಂಬಾರನ್ನ ಕುದಿಲಿಕ್ಕೆ ಬಿಡಿ. ಈ ರೀತಿ ಸಾಂಬಾರು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ, ಬೇಡ 10 ನಿಮಿಷನೇ ನೀವು ಕುದಿಸಿ, ಏನಾಗಲ್ಲ. ಒಂದು ಸ್ವಲ್ಪ ಕುದ್ರೆ ಚೆನ್ನಾಗಿದೆ. 10 ನಿಮಿಷ ಕುದಿಸಿ ಲಾಸ್ಟಿಗೆ ಒಂದು ಇಡೀ ಕೊತ್ತಂಬರಿನ ಹಾಕಿದ್ರೆ ನಿಮಗೆ ಸಾಂಬಾರು ಬಂದು ರೆಡಿಯಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್ ಅಂತ ಹೇಳ್ತಾ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀವಿ.